ಸ್ಯಾಮ್ ಅಲ್ಟ್ಮ್ಯಾನ್ ಮಾಡಿರೋ ಈ ಒಂದು ತಪ್ಪಿನಿಂದ 25 ಲಕ್ಷಕ್ಕಿಂತ ಜಾಸ್ತಿ ಜನ ಚಾಟ್ ಜಿಪಿಟಿ ಯೂಸ್ ಮಾಡೋದನ್ನೇ ಸ್ಟಾಪ್ ಮಾಡಿದಾರೆ. ನೆನಪಲ್ಲ, ರೀಸೆಂಟ್ಲಿ US ಮಿಲಿಟರಿನವರು ಆಂಥ್ರೋಪಿಕ್ CEO ನ ಕದ್ಬಿಟ್ಟು ನಾವು ಮಿಲಿಟರಿ ರೋಬೋಟ್ಸ್ ಮತ್ತು ವೆಪನ್ಸ್ ಗಳನ್ನೆಲ್ಲ ಕ್ರಿಯೇಟ್ ಮಾಡಕ್ಕೆ ನಮ್ಗೆ ಆಂಥ್ರೋಪಿಕ್ ಇರುವಂತ ಎಲ್ಲ AI ಎಕ್ಸೆಸ್ ಮತ್ತು ಲಿಮಿಟ್ ಇಲ್ದಿರುವಂತ ಡೇಟಾ ಬೇಕಾಗಿದೆಯಪ್ಪ ಅಂತ ಕೇಳ್ಕೊಂಡಾಗ ಆಂಥ್ರೋಪಿಕ್ CEO ಇದನ್ನ ಕ್ಲಿಯರ್ಲಿ ಆಗಲ್ಲ ಅಂತ ಅವಾಯ್ಡ್ ಮಾಡಿದ್ರು. ಆದ್ರೆ ಸ್ಯಾಮ್ ಅಲ್ಟ್ಮ್ಯಾನ್ ಓಪನ್ AI ಚಾಟ್ ಜಿಪಿಟಿ CEO ಇದನ್ನ ಎಲ್ಲಾ ಕಡೆ ಪಾಸಿಟಿವ್ ಆಗಿ ಟ್ವೀಟ್ ಮಾಡ್ಬಿಟ್ಟು ಒಳ್ಳೆ ಕೆಲಸ ಮಾಡಿದ್ರು, ಡೇಟಾ ಕೊಡ್ಲಿಲ್ಲ ಹಾಗೆ ಅಂತ ಟ್ವೀಟ್ ಮಾಡ್ಬಿಟ್ಟು ಅವರೇ ಹಿಂದಿನ ಭಾಗದಲ್ಲಿ ರಾತ್ರಿ ಹೋಗ್ಬಿಟ್ಟು ಚಾಟ್ ಜಿಪಿಟಿ ಎಲ್ಲ ಆಕ್ಸೆಸ್ ಜೊತೆಗೆ ಡೇಟಾನ ಶೇರ್ ಮಾಡ್ಕೋ ಜೊತೆಗೆ ಈ ಕಾಂಟ್ರಾಕ್ಟ್ ನ ಕೂಡ US ಮಿಲಿಟರಿ ಜೊತೆ ಸೈನ್ ಮಾಡಿದ್ದಾರೆ. ಸೊ ಈ ನ್ಯೂಸು ಎಲ್ಲಾ ಕಡೆ ಹೊರಗೆ ಬರ್ತಿದ್ದಾಗೆ ಅಲ್ಲಿಯ ಜನ ಡೈರೆಕ್ಟ್ಲಿ ಚಾಟ್ ಜಿಪಿಟಿ ವಿರುದ್ಧ ಸ್ಟ್ರೈಕ್ಸ್ ಮಾಡೋದಾಗಿರ್ಲಿ, ಆಲ್ರೆಡಿ 15 ಲಕ್ಷಕ್ಕಿಂತ ಜಾಸ್ತಿ ಜನ ಚಾಟ್ ಜಿಪಿಟಿ ಯಾರೆಲ್ಲ ಪೇಡ್ ಸಬ್ಸ್ಕ್ರಿಪ್ಷನ್ ತಗೊಂಡಿದ್ರು ಅವರು ಕೂಡ ಅದನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಮತ್ತೆ ಎಷ್ಟೋ ಲಕ್ಷಾಂತರ ಜನ ಚಾಟ್ ಜಿಪಿಟಿನ ಅನ್ಇನ್ಸ್ಟಾಲ್ ಮಾಡ್ಬಿಟ್ಟು ಗೂಗಲ್ ಜೆಮಿನಿ ಮತ್ತು ಕ್ಲೌಡ್ ಸ್ವಿಚ್ ಆಗ್ತಿದ್ದಾರೆ. ಹಾಗಾದ್ರೆ ಕೇಳಬಹುದು, ನಮ್ಗೆ ಇದರಿಂದ ಲಾಸ್ ಇದೆಯಪ್ಪ ಅಂತ ಕೇಳ್ತಿದ್ರೆ, ನಾವು ಇಷ್ಟು ದಿನ ಈ ಗಿಬ್ಲಿ ಆರ್ಟ್ ಫೋಟೋಸ್ ಹಿಡ್ಕೊಂಡು ನಮ್ಮ ಪರ್ಸನಲ್ ಫೋಟೋಸು, ಫ್ಯಾಮಿಲಿ ಮ್ಯಾಟರ್ಸು, ಹೆಲ್ತು, ಮೆಡಿಸಿನ್ಸು ಎಲ್ಲ ಹಿಸ್ಟ್ರಿನ ನಾವು ಚಾಟ್ ಜಿಪಿಟಿಲಿ ಕೇಳಿದ್ವಿ. ಸೊ ಈ ಎಲ್ಲ ಡೇಟಾ ಯಾವಾಗ US ಮಿಲಿಟರಿ ಕೈಯಲ್ಲಿದೆ, ಇದನ್ನ ಎಲ್ಲಿ ಯಾವಾಗ ಹೇಗೆ ಎಷ್ಟು ಸೇಫ್ಟಿಯಾಗಿ ಯೂಸ್ ಮಾಡ್ಕೋರು ಅಂತ ದೇವರಾನೆ ಯಾರಿಗೂ ಗೊತ್ತಿಲ್ಲ. ಇಷ್ಟೇ ಅಲ್ಲದೆ ಹೊರ ದೇಶಗಳಲ್ಲಿ ಈ ಡೇಟಾ ಸೆಕ್ಯೂರಿಟಿ ಬಗ್ಗೆ ತುಂಬಾ ದೊಡ್ಡ ಲಾಸ್ ಗಳಿದೆ. ಬಟ್ ನಮ್ಮ ದೇಶದಲ್ಲಿ ಇಂತ ಯಾವುದೇ ಸ್ಟ್ರಾಂಗ್ ಲಾಸ್ ಗಳಿಲ್ಲ. ಜನ ಬರ್ತಾರೆ, ಕಂಪನಿ ಹಾಕ್ತಾರೆ, ಡೇಟಾ ತಗೊಳ್ತಾರೆ, ಹೋಗ್ಬಿಡ್ತಾರೆ. ಹಾಗಾದ್ರೆ ಸದ್ಯಕ್ಕೆ ನಾವು ಏನಾದ್ರೂ ಮಾಡ್ಬೇಕಪ್ಪ ಅಂತ ನೀವು ಕೇಳ್ತಿದ್ರೆ, ನೋಡಿ, ಈ ಚಾಟ್ ಜಿಪಿಟಿ ಯೂಸ್ ಮಾಡೋದನ್ನ ಸದ್ಯಕ್ಕೆ ನೀವು ಸ್ಟಾಪ್ ಮಾಡಿ. ಇದೇ ಅಲ್ಟರ್ನೇಟಿವ್ ಕ್ಲೌಡ್ ಆಗಿರ್ಲಿ ಅಥವಾ ಗೂಗಲ್ ಜೆಮಿನಿ ಇದಕ್ಕಿಂತ ಎಷ್ಟೋ ಮಚ್ ಬೆಟರ್ ಫ್ರೀ ರಿಸಲ್ಟ್ಸ್ ಗಳನ್ನ ಕೊಡುತ್ತೆ, ಅದನ್ನ ಟ್ರೈ ಮಾಡಿ. ಮತ್ತೆ ಇನ್ನು ಸ್ಟಿಲ್ ಚಾಟ್ ಜಿಪಿಟಿ ಬೆಂಕಿ ಹಾಗೆ ಹವಾ ಹಾಕ್ತಿರ್ತಾರೆ ನೋಡಿ, ಅವ್ರಿಗಂತೂ ಮಿಸ್ ಮಾಡದೆ ಈ ವಿಡಿಯೋನ ಶೇರ್ ಮಾಡಿ.